ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ಅಂಶ ಏನು ಅಂತ ನೋಡೋದಾದರೆ, ಕೋಳಿಗಳಿಗೆ ಪ್ರಮುಖವಾಗಿ ಕೋಳಿ ಗೂಡನ್ನು ನಿರ್ಮಾಣ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಅದಷ್ಟೇ ಅಲ್ಲ, ನಾಟಿ ಕೋಳಿಗಳನ್ನು ಬಯಲಿನಲ್ಲಿ ಮೇಯಿಸೋದ್ರಿಂದ ನಾವು ನಮ್ಮ ಒಂದು ಜಮೀನಿನ ಒಂದಷ್ಟು ಭಾಗಕ್ಕೆ, ನಿಮ್ಗೆ ಎಷ್ಟು ಜಾಗ ಇದ್ದರೆ, 1 ಗುಂಟೆಗಾಗಲಿ ಅಥವಾ ಒಂದು 5 ಗುಂಟೆಗಾಗಲಿ, ಒಂದು ಅರ್ಧ ಎಕರೆಗಾಗಲಿ, 1/4 ಎಕರೆಗಾಗಲಿ ಅಥವಾ 1 ಎಕರೆಗಾಗಲಿ ಯಾವ ರೀತಿಯಾಗಿ ಫೆನ್ಸಿಂಗನ್ನು ನಿರ್ಮಾಣ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಕುರಿತಾಗಿ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ ಮೂಲಕ ನಮಗೆ ಮೊನ್ನೆನೇ ಒಂದು ಪ್ರಶ್ನೆ ಕೇಳಿದ್ದಾರೆ. ನೀವು ಯಾವ ರೀತಿಯಾದಂತಹ ಫೆನ್ಸಿಂಗನ್ನು ಹಾಕಿದ್ದೀರಾ, ಕೋಳಿಗಳಿಗೆ ಮೆಷನ್ನು ಹಾಕಿದ್ದೀರಾ, ನಮಗೆ ತೋರಿಸ್ಕೊಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ನನ್ನ ಜಮೀನಿನ ಸುತ್ತಲೂ ಅಥವಾ ನಾನು ಕೋಳಿ ಮೇಯಿಸ್ತಾ ಇರುವಂತಹ ಜಾಗದ ಸುತ್ತಲೂ ಯಾವ ರೀತಿ ಫೆನ್ಸಿಂಗನ್ನು ನಿರ್ಮಾಣ ಮಾಡಿದ್ದೀನಿ ಅನ್ನೋಂಥ ಒಂದಷ್ಟು ಅಂಶಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ನನ್ನ ಒಂದು ಫೆನ್ಸಿಂಗನ್ನು ಯಾವ ರೀತಿ ಹಾಕಿದ್ದೀನಿ ಅಂತ ತಾವೇ ನೋಡೋರಂತೆ. ನೋಡಿ ಸ್ನೇಹಿತರೆ, ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ, ಇಲ್ಲಿ 3 ಲೇಯರ್ ಆದಂತಹ ಫೆನ್ಸಿಂಗ್ಗಳನ್ನು ಹಾಕಿದ್ದೀನಿ, ಮೆಶ್ಗಳನ್ನು ಬಳಸಿದ್ದೀನಿ. ತಾವು ನೋಡಬಹುದಾಗಿದೆ. ನೋಡಿ, ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ, ಇದು ಚಿಕನ್ ಮೆಶ್. ಇದು 4 ಅಡಿದು ಸಿಗುತ್ತೆ ನಿಮಗೆ, ಅಥವಾ ನೀವು ಮುಂದೆ ನೋಡೋದಾದರೆ 7 ಅಡಿ ಮೆಶ್ ಸಿಗುತ್ತೆ. ಎತ್ತರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಉದ್ದ ಹೆಚ್ಚು ಕಡಿಮೆ 200ರಿಂದ 250 ಮೀಟ್ರ್ ಉದ್ದದ ಮೆಶ್ ಸಿಗುತ್ತೆ. ಒಂದು 4ರಿಂದ 4,500 ಸಾವಿರ ಏನು ಆಗಿತ್ತು ನಾನು ತಂದಂಥ ಸಂದರ್ಭದಲ್ಲಿ. ಸುಮಾರು ಒಂದು 3ರಿಂದ 4 ವರ್ಷ ಆಯಿತು ನಾನು ಇದು ತಂದು. 4 ವರ್ಷದ ಹಿಂದೆ ಇದರ ಬೆಲೆ ಸುಮಾರು 4,500 ರೂಪಾಯಿ ಇತ್ತು. 7 ಅಡಿ ಮೆಶ್ದು. ಈ ಕಡೆ ಎಲ್ಲ ಸ್ವಲ್ಪ 4 ಅಡಿ ಮೆಶ್ ಹಾಕ್ಕೊಂಡಿದ್ದೀನಿ. 7 ಅಡಿ ಮೆಶ್ ತಂದಿದೆ. ಅದಲ್ಲದೆ ಇದು ಡೈಮಂಡ್ ಚೈನ್ ಲಿಂಕ್ ಮೆಶ್ ಅಂತ ಕರಿತೀವಿ ಇದನ್ನು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ತುಂಬ ಎತ್ತರ ಬರುತ್ತೆ. ಇದು ಸಂಪೂರ್ಣ 7 ಅಡಿ ಎತ್ತರ ಇದೆ. ಇದನ್ನು ಏನು ಭೂಮಿಗೆ ನೀವು ಒಳಗಡೆಗೆ ಹೂತಿಡಬೇಕಾಗಿಲ್ಲ. ಆದರೆ ಇದು ಮಾತ್ರ, ಈ ಮೆಶ್ ಏನಿದೆ ಇದನ್ನು ಸಂಪೂರ್ಣವಾಗಿ ನೀವು ಭೂಮಿ ಒಳಗಡೆ ಹೂತಿಡಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲೇನು ಗಮನಿಸ್ತಾ ಇದ್ದೀರಾ, ಇದನ್ನು ಗ್ರೀನ್ ಶೇಡ್ ನೆಟ್ ಅಂತ ಕರಿತಾ ಹೋಗ್ತೀವಿ. ಇದು ಯಾಕೆ ಮುಖ್ಯ, ಇದು ಯಾಕೆ ಮುಖ್ಯ ಅಂತ ಹೇಳ್ತಾ ಹೋಗ್ತೀನಿ. ಇದು ನೋಡಿ, ನಾಯಿಗಳು, ದೊಡ್ಡ ನಾಯಿಗಳೇನಿರ್ತವೆ, ಆ ರೀತಿಯಾದಂತಹ ಜೀವಿಗಳು ನಿಮ್ಮ ಒಂದು ಕೋಳಿ ಫಾರ್ಮ್ ಒಳಗಡೆ ನುಗ್ಗದೆ ತಡೆಯೋದಕ್ಕೆ ಈ ರೀತಿಯಾದಂತಹ ಮೆಶ್ ನಿಮಗೆ ತುಂಬ ಅವಶ್ಯಕ ಆಗುತ್ತೆ. ಮತ್ತು ಇಲ್ಲೇನು ಗಮನಿಸ್ತಾ ಇದ್ದೀರಾ, ಈ ಮೆಶ್ ಚಿಕನ್ ಮೆಶ್ ಅಂತ ಕರಿತೀವಿ ಇದನ್ನು ಭೂಮಿ ಒಳಗಡೆ ನಾಟಬೇಕಾಗುತ್ತೆ. ಸುಮಾರು ಹೆಚ್ಚು ಕಡಿಮೆ ಅರ್ಧದಿಂದ 1 ಅಡಿ ಅಷ್ಟು ನೀವು ಭೂಮಿಯನ್ನು ಅಗೆದು ಅದರ ಒಳಗಡೆ ನೀವು ನಾಟಿ ಮಾಡಬೇಕಾಗುತ್ತೆ. ಇದನ್ನು ಯಾಕೆ ಆ ಥರ ಮಾಡಬೇಕಂದ್ರೆ, ಈ ಇಲಿಗಳು, ಕೀರಾಗಳು ಎಲ್ಲ ಇದನ್ನು ಏನು ಒಳಗಡೆಯಿಂದ ಹೋಲ್ ಮಾಡ್ಕೊಂಡು ನುಗ್ಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಇದನ್ನು ಸಹ ನೀವು ಇದ್ರ ಜೊತೆಗೆ ಭೂಮಿ ಒಳಗಡೆ ಹಾಕಬೇಕಾಗುತ್ತೆ. ಆಚೆ ಬದಿಯಲ್ಲಿ ಇದನ್ನು ಹಾಕೋದು ಒಳ್ಳೆಯದು. ಹೊರಭಾಗದಲ್ಲಿ ಈ ಗ್ರೀನ್ ಶೇಡ್ ನೆಟ್ಟನ್ನು ಹಾಕೋದು ತುಂಬ ಒಳ್ಳೆಯದು. ಯಾಕಂದರೆ ಹಾವುಗಳಾಗಿರಬಹುದು ಅಥವಾ ಅನ್ಯಜೀವಿಗಳಾಗಿರ್ಬೋದು, ಈ ಶೇಡ್ ನೆಟ್ಟಲ್ಲಿ ಅಥವಾ ಇದು ಏನಿದೆ ಚಿಕನ್ ಮೆಶ್, ಇದ್ರ ಒಳಗಡೆ ನುಗ್ಗಿ ಬರೋವಂಥ ಸಣ್ಣ ಹಾವಿನ ಮರಿಗಳು ಎಲ್ಲ ಇದ್ರೊಳಗಡೆ ನುಗ್ಗಿ ಬರೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ತಾವು ಇಲ್ಲೇನು ನೋಡ್ತಾ ಇದ್ರೆ, ಇದನ್ನು ಹಾಕಿದರೆ ಒಂದಷ್ಟು ಮೇಲಕ್ಕೆ ಹತ್ತುತ್ತಾವೆ, ಜಾರಿ ಮತ್ತೆ ಆ ಕಡೆನೇ ಬಿದ್ದೋಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಕೀರಾಗಳು ಇವು ಸಹ ಇದನ್ನು ನೀವು ಒಳಗಡೆ ಒಂದಷ್ಟು ಒಳಗಡೆ ಸ್ವಲ್ಪ ಅಗದು ಬಿಟ್ಟು ನೀವು ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಕೀರಾಗಳು ತೀರಾ ಆಳಕ್ಕೆ ಅಗದೇನು ಒಳಗಡೆ ನುಗ್ಗಲ್ಲ. ಈ ಒಂದು ಪ್ರಮುಖವಾಗಿ ನೋಡೋದಾದರೆ, ಈ ಇಲಿಗಳ ಬಿಲಗಳು ತೋಡಿ ಒಳಗಡೆ ಬರದೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ನೀವು ಇಲಿಗಳಿಂದ, ಕೀರಾಗಳಿಂದ ಅಥವಾ ಮುಂಗ್ಸಿ ಅಂತ ಏನು ಕರಿತೀವಿ ಆ ರೀತಿಯಾದಂತಹ ಜೀವಿಗಳಿಂದ, ಹಾವುಗಳಿಂದ ನಿಮ್ಮ ಕೋಳಿ ಮರಿಗಳನ್ನು, ಈ ರೀತಿಯಾದಂತಹ ಜೀವಿಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ನಿಮಗೆ ಈ 3 ಮೆಶ್ಗಳು ತುಂಬ ಮುಖ್ಯ ಆಗುತ್ತೆ. ನಾಟಿ ಕೋಳಿಗಳಿಗೆ ರಾತ್ರಿ ಸಂದರ್ಭದಲ್ಲಿ ಏನೋ ನೀವು ಹೆಚ್ಚು ರೀತಿಯಾದಂತಹ ಪ್ರೊಟೆಕ್ಷನ್ ಕೊಡಬೇಕಾಗೇನಿಲ್ಲ. ಯಾಕಂದರೆ ನೀವು ಫಾರ್ಮ್ನ ಸುತ್ತಮುತ್ತಲೂ ನೀವು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಅದ್ರ ಒಳಗಡೆ ನುಗ್ಗಿ ಬಂದು ತಾನೇ ನಮ್ಮ ಒಂದು ಕೋಳಿಗಳಿಗೆ ಎಫೆಕ್ಟ್ ಮಾಡಬೇಕಾಗುತ್ತೆ. ಈ ಸುತ್ತಮುತ್ತಲ ಜಾಗದಲ್ಲಿ ಈ ರೀತಿಯಾದಂಥ 7 ಅಡಿ ಮೆಷನ್ನು, ಅದಾದಮೇಲೆ ಒಂದು 4 ಅಡಿ ಮೆಷನ್ನು, ಅದಾದಮೇಲೆ ಈ ರೀತಿಯಾದಂಥ ಗ್ರೀನ್ ಶೇಡ್ ನೆಟ್ಟನ್ನು ಹಾಕ್ಕೊಂಡ್ಬಿಟ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಈ ಗ್ರೀನ್ ಶೇಡ್ ನೆಟ್ಟು ನಿಮಗೆ ಈ ಫುಲ್ಲಿ ಶೇಡು, ಸೆಮಿ ಶೇಡು ಈ ರೀತಿಯಾಗಿ ಬರುತ್ತೆ. ಇದರ ಕಾಸ್ಟು ಬೇರೆ ಕಡೆ ಬೇರೆ ರೀತಿಯಾಗಿರುತ್ತೆ. ಇದಾದರೆ ಸುಮಾರು 4,500 5,000 ಇರುತ್ತೆ. 50 ಅಡಿ ಬರುತ್ತೆ. ಇದು ಈ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ಇದು
90 ರೂಪಾಯಿ 95 ರೂಪಾಯಿ ಇದೆ kg. ನೀವು ನಿಮ್ಮ ಹತ್ತಿರದ ಒಂದು ಹಾರ್ಡ್ವೇರ್ ಸೆಂಟರ್ಸ್ ಅಂತ ಏನಿರುತ್ತೆ ಆ ಥರದ ಜಾಗಗಳಲ್ಲಿ ಕೇಳಿದ್ರೆ ಈ ಥರದ ಒಂದು ಡೈಮಂಡ್ ಚೈನ್ ಲಿಂಕ್ ಮೆಶ್ ಸಿಗೋವಂತಹ ಚಾನ್ಸಸ್ ಇರುತ್ತೆ. ಈ 3 ಮೆಶ್ಗಳನ್ನು ಇಟ್ಕೊಂಡ್ರೆ ನೀವು ಈಸಿಯಾಗಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ, ಅಂದರೆ ಪ್ರೊಟೆಕ್ಷನ್ ಕೊಡ್ಬೋದಾಗಿದೆ. ನಾಯಿ, ಬೆಕ್ಕು, ಇಲಿ, ಮುಂಗುಸಿ ಅಥವಾ ಕೀರ ಮತ್ತು ಇನ್ನೂ ಹಲವಾರು ಜೀವಿಗಳು, ಹಾವು, ಇವೆಲ್ಲ ಆಕ್ರಮಣ ಮಾಡ್ತಾ ಇರ್ತವೆ ನಾಟಿ ಕೋಳಿಗಳಿದ್ದಂಥ ಸಂದರ್ಭದಲ್ಲಿ. ಎಲ್ಲ ರೀತಿಯಾದಂತಹ ನೀವು ಪ್ರೊಟೆಕ್ಷನ್ ಕೊಟ್ಟಂಥ ಸಂದರ್ಭದಲ್ಲಿ ರಕ್ಷಣೆಗೆ ಯಾವುದೇ ತೊಂದರೆ ಇರೋದಿಲ್ಲ. ಅದಾದಮೇಲೆ ನಿಮ್ಮ ಫಾರ್ಮ್ನ ಒಳಗಡೆ ನೀವು ಎಲ್ಲಿ ಬೇಕಾದರೂ ನಾಟಿಗಳು ಒಂದು ಮರದಲ್ಲಿ ಬೇಕಿದ್ರೆ ಆರಾಮ್ಸೆ ಅವು ಆಶ್ರಯವನ್ನು ಪಡಿತಾ ಹೋಗ್ತವೆ. ಅಲ್ಲಿ ಜಾಸ್ತಿ ಪ್ರೊಟೆಕ್ಷನ್ ಏನು ಮಾಡಬೇಕಾಗಿಲ್ಲ. ನಾನಾದರೆ ನೋಡಿ ಬರೀ ಈ ಗ್ರೀನ್ ಶೆಡ್ ನೆಟ್ ಏನಿದೆ, ಈ ಗ್ರೀನ್ ಶೆಡ್ ನೆಟ್ನ ಅಷ್ಟೇ ನನ್ನ ಶೆಡ್ನ ಸುತ್ತಮುತ್ತ ಭಾಗದಲ್ಲಿ ಒಂದಷ್ಟು ಹಾಕಿ ಮೇಲೆ ಒಂದಷ್ಟು ಶೀಟನ್ನು ಬಿಟ್ಟು ಅದ್ರ ಕೆಳಗಡೆನೆ ಒಂದಷ್ಟು ಕೋಲುಗಳನ್ನು ಕಟ್ಟಿದ್ದೀನಿ. ನಿಮ್ಗೆ ಅದನ್ನು ತೋರಿಸ್ತೀನಿ. ಕೋಲನ್ನು ಕಟ್ಟಿ ಅದ್ರ ಮೇಲೇ ನಾಟಿ ಕೋಳಿ ಆಶ್ರಯ ಪಡಿತಾ ಇದ್ದಾವೆ, ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಸೊ ಈ ಹಂತದವರೆಗೆ ನೀವು ಅವುಗಳಿಗೆ ಪ್ರೊಟೆಕ್ಷನ್ ಕೊಟ್ಟರೆ ಇನ್ನೊಂದು ಸಮಸ್ಯೆ ಇರುತ್ತೆ, ಹದ್ದಿನ ಸಮಸ್ಯೆ ಇರುತ್ತೆ. ಹೆಚ್ಚಾಗಿ ನಿಮ್ಮ ಫಾರ್ಮ್ನ ಸುತ್ತು ಈ ಗಿಡ ಮರಗಳನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೇರವಾಗಿ ಏನೋ ಹದ್ದುಗಳು ಅಥವಾ ಡೇಗ ಅಂತ ಕರಿತೀವಿ ಆ ಥರದ ಜೀವಿಗಳು ನಿಮ್ಮ ನಾಟಿ ಕೋಳಿ ಮರಿಗಳಿಗೆ ಹಾನಿ ಮಾಡದೇ ಇರ್ತವೆ. ಇವುಗಳಿಂದ ರಕ್ಷಣೆ ಕೊಟ್ಟರೆ ಸಾಕು, ಈಸಿಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಬನ್ನಿ ನಮ್ಮ ಫಾರ್ಮಲ್ಲಿ ಯಾವ್ಯಾವ ರೀತಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ಅಂತ ಒಂದಷ್ಟು ತಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇವೆಲ್ಲ ಗಿಡ ಮರಗಳು ಫಾರ್ಮ್ನ ಸುತ್ತೂ ಇದ್ದಾವೆ. ಕೋಳಿ ಮರಿಗಳು ಅಲ್ಲಲ್ಲಿ ಬಚ್ಚಿಟ್ಕೊಳ್ಳೋಕ್ಕೆ ಸಡನ್ನಾಗಿ ಈ ಕಾಗೆ, ಹದ್ದು ಈ ಥರದ ಜೀವಿಗಳು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಕೋಳಿ ಮರಿಗಳು ಬಚ್ಚಿಟ್ಕೊಳ್ಳಿಕ್ಕೆ ನೋಡಿ, ಇದೇ ನನ್ನ ಕೋಳಿಯ ಆಶ್ರಯ ಇರಲಿಕ್ಕೆ ಮಾಡ್ಕೊಂಡಿರೋಂಥ ಜಾಗ. ಗಮನಿಸ್ತಾ ಇದ್ದೀರಲ್ಲ, ಕೋಳಿ ಆಶ್ರಯ ಪಡೀಲಿಕ್ಕೆ ಮಾಡಿರುವಂತಹ ಜಾಗ ಇದಾಗಿದೆ. ನೋಡಿ ಯಾವ ರೀತಿ ಎಲ್ಲ ಆಶ್ರಯ ಪಡ್ತಿದ್ದಾವೆ ಅಂತ. ಈ ಥರ ಕೋಲ್ ಕಟ್ಟಿದ್ರೆ ಸಾಕಾಗಿದೆ. ಒಂದಷ್ಟು ಕಟ್ಟಿಗೆಗಳನ್ನು ಕಟ್ಬಿಟ್ರೆ ಆರಾಮ್ಸೆ ಅವು ಆಶ್ರಯವನ್ನು ಪಡಿತಾ ಹೋಗ್ತವೆ. ನೋಡಿ, ಒಂದು ಮೊಟ್ಟೆನೂ ಸಿಕ್ತು. ಇಲ್ಲೊಂದು ಕೋಳಿ ಕಾವಕ್ಕೆ ಕೂತಿದೆ, ಕಚ್ಚುತ್ತೆ ನೋಡಿ. ಅಗ್ರೆಸಿವ್ ಕೋಳಿಗಳು ಇವು, ಬೆತ್ತಲೆಕತ್ತು ಕೋಳಿಗಳು. ಇದನ್ನು ಕಾವಕ್ಕೆ ಕೂರಿಸ್ಬೇಕು ಇಷ್ಟರಲ್ಲೇ. ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ತಾವು ನೋಡೋರಂತೆ. ಸೊ ಈ ರೀತಿಯಾಗಿ ನೀವು ಕೋಳಿಗೆ ಗೂಡು ಮಾಡ್ಕೊಂಡ್ರೆ ಆರಾಮ್ಸೆ ನೀವು ಕೋಳಿಯನ್ನು ಸಾಕೋಬಹುದಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಮ್ಮ ಒಂದು ಮಾಹಿತಿ ಇಷ್ಟ ಅನಿಸಿದರೆ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ತಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.